ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ, ಇದರಿಂದ ಅಭಿಮನ್ಯುವಿನ ಜೊತೆ ಉತ್ತರಾಳ ವಿವಾಹ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ಅರ್ಜುನನ ಮಾತನ್ನ ಕೇಳಿ ರಾಜ ವಿರಾಟ ಹೇಳ್ತಾನೆ, ಪಾಂಡವ ಶ್ರೇಷ್ಠನೇ, ನಾನು ಸ್ವತಃ ನಿನಗೆ ನನ್ನ ಕನ್ಯೆಯನ್ನ ಕೊಡ್ತಾ ಇದ್ದೀನಿ. ಹಾಗಿದ್ಮೇಲೆ ನೀನು ಅವಳನ್ನ ನಿನ್ನ ಪತ್ನಿಯ ರೂಪದಲ್ಲಿ ಯಾಕೆ ಸ್ವೀಕಾರ ಮಾಡ್ತಾ ಇಲ್ಲ? ಇವಾಗ ನಾವು ಒಪ್ಲಿಲ್ಲ ಅಂತಂದ್ರೆ ಅದೊಂಥರ, ನಾವೇ ಇವಾಗ ಇಷ್ಟಪಟ್ಟು ನನ್ನ ಮಗಳನ್ನ ನೀನು ಮದುವೆ ಆಗು ಅಂತ ಹೇಳ್ತಾ ಇದೀವಲ್ವಾ, ನೀನ್ ಯಾಕೆ ಅವಳನ್ನ ಪತ್ನಿಯ ರೂಪದಲ್ಲಿ ಸ್ವೀಕಾರ ಮಾಡ್ತಾ ಇಲ್ಲ ಅಂತನ್ಬಿಟ್ಟು ಕೇಳ್ತಾನೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ರಾಜನೇ, ನಾನು ಬಹಳ ದಿನದಿಂದ ನಿಮ್ಮ ರಾಣಿವಾಸದಲ್ಲಿದ್ದೀನಿ. ಯಾಕಂದ್ರೆ ಬೃಹನ್ನಳೆಯಾಗಿ ಇದ್ನಲ್ವಾ, ಆ ಹೆಂಗಸರು ಇದ್ದಂಥ ಜಾಗದಲ್ಲಿ ಅಂದ್ರೆ ರಾಣಿವಾಸ, ಅಲ್ಲಿ ಇರ್ತಾ ಇದ್ದೆ. ಮತ್ತೆ ನಿಮ್ಮ ಕನ್ಯೆಯನ್ನ ಏಕಾಂತದಲ್ಲಿದ್ದಾಗ್ಲೂ ಮತ್ತೆ ಎಲ್ಲರ ಮುಂದೆ ಕೂಡ ನಾನು ಅವಳನ್ನ ನನ್ನ ಮಗಳು ಅನ್ನುವಂಥ ಭಾವನೆಯಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಅವಳು ಕೂಡ ನನ್ನ ಮೇಲೆ ತಂದೆಯ ಹಾಗೆ ವಿಶ್ವಾಸವನ್ನ ಇಟ್ಕೊಂಡಿದ್ದಾಳೆ. ನಾನು ಕುಣಿತಾ ಇದ್ದೆ, ಅಂದ್ರೆ ನೃತ್ಯವನ್ನ ಮಾಡೋದು ಮತ್ತೆ ಸಂಗೀತಗಾರ ಕೂಡ ನಾನು ಹೌದು. ಅದಕ್ಕೋಸ್ಕರ ಅವಳು ನನ್ನನ್ನು ಬಹಳ ಪ್ರೀತಿಸ್ತಾಳೆ. ಅವಳಿಗೆ ಸಂಗೀತ ನೃತ್ಯ ಅಂದ್ರೆ ಇಷ್ಟ ಅಲ್ವಾ, ಅದೆಲ್ಲ ನನಗೆ ಬರುತ್ತಲ್ವಾ, ಅದಕ್ಕೆ ಅವಳು ನನ್ನನ್ನು ಪ್ರೀತಿಸ್ತಾಳೆ. ಆದ್ರೆ ಸದಾ ಅವಳು ನನ್ನನ್ನು ಗುರು ಅಂತ ತಿಳ್ಕೊಂಡಿದ್ದಾಳೆ. ಅವಳು ವಯಸ್ಕಳಾಗಿದ್ದಾಳೆ, ಅಂತಂದ್ರೆ ಒಂದು ಏಜ್ಗೆ ಬಂದಿರುವಂಥವಳು. ಮತ್ತೆ ಅವಳು ನನ್ನ ಜೊತೆ 1 ವರ್ಷದ ತನಕ ಜೊತೆನಲ್ಲೇ ಇರಬೇಕಾಗಿತ್ತು. ಈ ಕಾರಣದಿಂದ ನಿಮಗೆ ಅಥವಾ ಬೇರೆ ಇನ್ಯಾರಿಗಾದ್ರೂ ನನ್ನ ಮೇಲೆ ಯಾವುದಾದ್ರೂ ಅನುಚಿತವಾದ ಸಂದೇಹ ಆಗಬಾರದು. ಅಂದ್ರೆ ನಾನು ರಾಣಿವಾಸದಲ್ಲಿದ್ದಾಗ ಅವಳು ನನ್ನ ಜೊತೆ 1 ವರ್ಷದ ತನಕ ಅಲ್ಲಿ ಇರಬೇಕಾಯ್ತು. ಅವಳು ವಯಸ್ಸಿಗೆ ಬಂದಿರುವಂಥ ಹುಡುಗಿ ಅಲ್ವಾ, ನಿಮಗೂ ಮತ್ತೆ ಇನ್ಯಾರಿಗೂ ನನ್ನ ಮೇಲೆ ಯಾವುದೇ ಒಂದು ಸಂದೇಹ ಬರಬಾರದು. ಅದಕ್ಕೆ ಅವಳನ್ನು ನಾನು ನನ್ನ ಪುತ್ರ ವಧುವಿನ ರೂಪದಲ್ಲಿ ಸ್ವೀಕಾರ ಮಾಡ್ತೀನಿ, ನನ್ನ ಸೊಸೆಯಾಗಿ ನಾನು ಸ್ವೀಕರಿಸ್ತೀನಿ. ಈ ರೀತಿ ಮಾಡಿದ್ರೆ ನಾನು ಶುದ್ಧ, ಜಿತೇಂದ್ರಿಯ ಮತ್ತೆ ಮನಸ್ಸನ್ನ ವಶದಲ್ಲಿ ಇಟ್ಕೊಳ್ಳುವಂಥವನು ಆಗ್ತೀನಿ. ಮತ್ತು ಇದರಿಂದ ನಿಮ್ಮ ಮಗಳ ಚರಿತ್ರೆ ಇದೆಯಲ್ಲ, ಅದು ಶುದ್ಧವಾಗಿರುತ್ತೆ ಅಂತ ಎಲ್ಲರೂ ತಿಳ್ಕೊಳ್ತಾರೆ. ನಾನು ನಿಂದನೆ ಮತ್ತೆ ಮಿಥ್ಯಾ ಕಳಂಕಕ್ಕೆ ಹೆದರ್ತೀನಿ. ನನ್ನನ್ನು ಯಾರು ನಿಂದಿಸಿದ್ರು ನನಗಿಷ್ಟ ಆಗೋದಿಲ್ಲ. ಮತ್ತೆ ಸುಳ್ಳು ಆರೋಪಗಳಿರುತ್ತಲ್ಲ, ಅದು ಸುಳ್ಳು ಕಳಂಕಗಳಿರುತ್ತಲ್ಲ, ಅದು ಕೂಡ ನನಗೆ ಆಗೋದಿಲ್ಲ. ನಾನು ಹೆದರ್ಕೊಳ್ತೀನಿ ಅವುಗಳಿಂದ. ಅದಕ್ಕೋಸ್ಕರ ಉತ್ತರಾಳನ್ನ ಪುತ್ರ ವಧುವಿನ ರೂಪದಲ್ಲಿ ನಾನು ಸ್ವೀಕಾರ ಮಾಡ್ತೀನಿ. ನೀವು ನನ್ನ ಮಗನ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಅವನು ಕೂಡ ದೇವಕುಮಾರನ ಸಮಾನನಾಗಿದ್ದಾನೆ. ಅಷ್ಟು ತೇಜಸ್ವಿ ಪುರುಷ ಅವನು ಭಗವಂತ ಶ್ರೀಕೃಷ್ಣನ ಭಾಮೈದ. ಅವರು ಅವನ ಮೇಲೆ ಬಹಳ ಪ್ರೀತಿಯನ್ನಿಟ್ಟಿದ್ದಾರೆ. ಅಂದರೆ ಕೃಷ್ಣನು ಕೂಡ ತುಂಬ ಪ್ರೀತಿಸ್ತಾನೆ. ಅವನ ಹೆಸರು ಅಭಿಮನ್ಯು ಅಂತ. ಅವನು ಎಲ್ಲ ಪ್ರಕಾರದ ಅಸ್ತ್ರವಿದ್ಯೆಗಳಲ್ಲಿ ನಿಪುಣನಾಗಿದ್ದಾನೆ. ಮತ್ತು ನಿಮ್ಮ ಕನ್ಯೆಯ ಪತಿಯಾಗೋದಕ್ಕೆ ಅವನು ಎಲ್ಲ ರೀತಿಯಿಂದಲೂ ಕೂಡ ಸಮರ್ಥನಾಗಿದ್ದಾನೆ ಅಂತಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ವಿರಾಟ ಹೇಳ್ತಾನೆ, ಪಾರ್ಥ, ನೀನು ಕೌರವರಲ್ಲಿ ಶ್ರೇಷ್ಠ ಮತ್ತೆ ಕುಂತಿಯ ಮಗ. ನಿನಗೆ ಧರ್ಮಾಧರ್ಮದಲ್ಲಿ ಇಷ್ಟು ತಿಳುವಳಿಕೆ ಇರೋದು ಸರಿಯಾಗೇ ಇದೆ. ಯಾಕಂದ್ರೆ ಅಂಥವ್ರ ಮನೇಲಿ ಹುಟ್ಟಿದ ಮೇಲೆ ಆ ಕುಂತಿಯ ಹೊಟ್ಟೆಯಲ್ಲಿ ಹುಟ್ಟಿರುವಂಥವ್ನು ನೀನು. ನಿನಗೆ ಧರ್ಮ ಮತ್ತೆ ಅಧರ್ಮ ಯಾವುದು ಅದರ ಬಗ್ಗೆ ತಿಳುವಳಿಕೆ ಚೆನ್ನಾಗೇ ಇರುತ್ತೆ. ನೀನು ಸದಾ ಧರ್ಮದಲ್ಲಿ ತತ್ಪರನಾಗಿರುವಂಥವನು ಮತ್ತೆ ಜ್ಞಾನಿ ಕೂಡ ಆಗಿದೆಯಾ. ಈಗ ಇದರ ನಂತರ ಏನೆಲ್ಲ ಕರ್ತವ್ಯಗಳಿದೆಯೋ ಅದನ್ನ ನೀನು ಪೂರ್ಣಗೊಳಿಸು ಅಂತನ್ಬಿಟ್ಟು ಅವನು ಹೇಳ್ತಾನೆ. ಯಾವಾಗ ಅರ್ಜುನನು ತನ್ನ ಸಂಬಂಧಿ ಆಗ್ತಾ ಇದ್ದಾನೋ ಆಗ ನನ್ನ ಯಾವ ಕಾಮನೆ ಅಪೂರ್ಣವಾಗಿರೋದಕ್ಕೆ ಸಾಧ್ಯ? ಅಂದ್ರೆ ಅರ್ಜುನನಂಥವನೇ ನನ್ನ ಸಂಬಂಧಿ ಆಗ್ತಾ ಇರಬೇಕಾದ್ರೆ ನನಗೆ ಯಾವ ಕಾಮನೆಗಳು ಕೂಡ ಅಪೂರ್ಣವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ವಿರಾಟ ಈ ರೀತಿ ಹೇಳಿದಾಗ ಸಮಯವನ್ನ ನೋಡಿ ರಾಜ ಯುಧಿಷ್ಠಿರ ಕೂಡ ಇವರಿಬ್ಬರ ಮಾತನ್ನ ಅನುಮೋದಿಸ್ತಾನೆ. ಅವನು ಕೂಡ ಸರಿ, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅಂತಂದ್ಬಿಟ್ಟು ಅಂತಾನೆ. ಆಮೇಲೆ ವಿರಾಟ ಮತ್ತೆ ಯುಧಿಷ್ಠಿರ ತಮ್ಮ ತಮ್ಮ ಮಿತ್ರರಲ್ಲಿ ಮತ್ತೆ ಭಗವಂತ ಶ್ರೀಕೃಷ್ಣರಲ್ಲಿಗೆ ದೂತರನ್ನ ಕಳಿಸ್ತಾರೆ. ಈಗ ಈ ವಿಷಯದ ಬಗ್ಗೆ ತಿಳಿಸ್ಬೇಕಲ್ವಾ. ಈಗ 13ನೇ ವರ್ಷ ಮುಗಿದು ಹೋಗಿತ್ತು. ಅದಕ್ಕೋಸ್ಕರನೇ ಪಾಂಡವರು ವಿರಾಟನ ಉಪಪ್ಲವ್ಯ ಅನ್ನುವಂತಹ ಒಂದು ಸ್ಥಳವನ್ನ ಕೊಡ್ತಾನೆ. ಅಲ್ಲಿ ಹೋಗಿ ಇವರು ಇರೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಆದಂಥ ಒಂದು ಪ್ರೈವೇಸಿ ಇರಲಿ ಮತ್ತೆ ಇಂಡಿಪೆಂಡೆಂಟ್ ಆಗಿ ಅವ್ರು ಇರಲಿ ಅಂತಂದ್ಬಿಟ್ಟು ಆ ಸ್ಥಳವನ್ನ ಕೊಟ್ಟಿರ್ತಾನೆ. ಅಲ್ಲಿ ಹೋಗಿರ್ತಾರೆ. ಅಭಿಮನ್ಯು, ಶ್ರೀಕೃಷ್ಣ ಮತ್ತೆ ಅನ್ಯ ದಶಾರ್ಹ ವಂಶೀಯರನ್ನು ಕೂಡ ಕರೆಸ್ತಾರೆ.
ಕಾಶಿರಾಜ ಮತ್ತೆ ಶೈಬ್ಯ ಇವರು ಕೂಡ ಒಂದೊಂದು ಅಕ್ಷೋಹಿಣಿ ಸೈನ್ಯವನ್ನ ತಗೊಂಡು ಯುಧಿಷ್ಠಿರನ ಹತ್ರಕ್ಕೆ ತುಂಬಾ ಸಂತೋಷದಿಂದ ಬರ್ತಾರೆ. ರಾಜ ದ್ರುಪದನೂ ಕೂಡ ಒಂದು ಅಕ್ಷೋಹಿಣಿ ಸೈನ್ಯವನ್ನ ಜೊತೆಯಲ್ಲಿ ತಗೊಂಡ್ಬರ್ತಾನೆ. ದ್ರುಪದನ ಜೊತೆಯಲ್ಲಿ ಶಿಖಂಡಿ ಮತ್ತೆ ದೃಷ್ಟದ್ಯುಮ್ನ ಕೂಡ ಇರ್ತಾರೆ. ಇವರಲ್ಲದೆ ಇನ್ನು ಬಹಳಷ್ಟು ರಾಜರು ಅಕ್ಷೋಹಿಣಿ ಸೈನ್ಯದ ಜೊತೆ ಅಲ್ಲಿಗೆ ಬಂದಿದ್ರು. ರಾಜ ವಿರಾಟ ಯಥೋಚಿತವಾಗಿ ಅವರನ್ನೆಲ್ಲ ಸತ್ಕರಿಸ್ತಾನೆ. ಮತ್ತೆ ಎಲ್ಲರನ್ನೂ ಕೂಡ ಉತ್ತಮವಾದಂತಹ ಸ್ಥಳದಲ್ಲಿ ಅವರು ಇರ್ಕೊಳ್ಳೋದಕ್ಕೆ ಅವನೆಲ್ಲ ಏರ್ಪಾಟು ಮಾಡ್ತಾನೆ. ಈಗ ಇಲ್ಲಿ ಮದುವೆ ಕಾರ್ಯಕ್ರಮ ನಡೆಯುತ್ತೆ ಅಂತ ಗೊತ್ತಾಗುತ್ತೆ. ಮತ್ತು ಇವರನ್ನೆಲ್ಲ ಆಹ್ವಾನಿಸಿರ್ತಾರಲ್ಲ, ಸೊ ಅದಕ್ಕೆ ಅವರು ಬಳುವಳಿಯಾಗಿ ರಾಜನಿಗೆ ಇನ್ನೇನು ಕೊಡೋದಕ್ಕಾಗುತ್ತೆ, ಸೈನ್ಯದ ರೀತಿಯಲ್ಲಿ ಅವರು ಅಕ್ಷೋಹಿಣಿ ಸೈನ್ಯಗಳನ್ನ ತಂದು ಅವನಿಗೆ ಸಮರ್ಪಣೆ ಮಾಡೋದಕ್ಕೋಸ್ಕರ ತಗೊಂಡು ಬಂದಿರ್ತಾರೆ, ಒಂದು ಉಡುಗೊರೆಯಾಗಿ ಕೊಡೋದಕ್ಕೆ ಯುಧಿಷ್ಠಿರ ಮಹಾರಾಜನಿಗೆ. ನೋಡಿ, ಇವಾಗ ಎಲ್ಲರೂ ಬಂದ್ರು, ಅವರನ್ನೆಲ್ಲ ಒಳ್ಳೆ ಸ್ವಾಗತ ಸತ್ಕಾರ ಮಾಡಿ ಬರಮಾಡ್ಕೊಳ್ತಾನೆ. ಮತ್ತು ಅವ್ರು ಇರೋದಕ್ಕೆ ಎಲ್ಲಾ ಏರ್ಪಾಡನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡ್ತಾನೆ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.